ಹಾಯ್ ಎಲ್ಲೋ ನಮಸ್ಕಾರ ಸ್ನೇಹಿತರೆ. ಕತೆಗಳಿಗೆ ಸಪೋರ್ಟ್ ಮಾಡಕತ್ತೀರಿ. ಕೆಲವೊಬ್ಬರು ಮೆಸೇಜ್ ಮಾಡಿದ್ರು ಸ್ಟಾರ್ಟಿಂಗಲ್ಲಿ ದಿನ ನೀವು ಇಂಟ್ರೊಡಕ್ಷನ್ ಕೊಡಬೇಡ್ರಿ ಅಂತಂದು. ಆಯಿತು ಸಿಸ್ಟರ್, ಇನ್ಮೇಲೆ ಸ್ವಲ್ಪ ಕಡಿಮೆ ಮಾಡ್ಕೊತೀನಿ. ನನಗೂ ನಿಮ್ಮ ಜೊತೆ ಸ್ವಲ್ಪ ಮಾತಾಡಲಿಲ್ಲ ಅಂದರೆ ಸಮಾಧಾನ ಆಗಂಗಿಲ್ಲ. ಆಮೇಲೆ ಕೆಲವೊಂದು ಯಾವುದೋ ಒಂದು ಚಾನಲ್ ನಾನು ಇವತ್ತು ನೋಡಿದೆ, ನಾನು ಮೆನ್ಷನ್ ಮಾಡಿದ್ದೀನಿ ನೋಡ್ರಿ, ಇದರಲ್ಲಿ ಪೋಸ್ಟ್ ಮಾಡಿದ್ದೀನಿ, ಕಮ್ಯುನಿಟಿ ಪೋಸ್ಟಲ್ಲಿ ಪೋಸ್ಟ್ ಮಾಡಿದ್ದೀನಿ ನೋಡ್ರಿ. ಅದು ಯಾವ ಚಾನಲ್ ಏನೋ ಗೊತ್ತಿಲ್ಲ. ನನ್ನ ವೀಡಿಯೋಸ್ ಅಂತ ಅಲ್ಲ, ಪ್ರಿಯಾ ಅವರು ವೀಡಿಯೋಸ್ ಆಯಿತು, ಕೆಲವೊಂದು ವೀಡಿಯೋಸ್ಗಳನ್ನ ತೊಗೊಂಡು ತಮ್ಮ ಚಾನಲ್ನಾಗ ಹಾಕೊಂಡ್ಬಿಟ್ಟಾರ. ನಂದು ನೋಡ್ರಿ ಅತ್ತೆ ಸೊಸೆ ಜಗಳ ಇತ್ತಲ್ಲ, ಆ ಕಥೆನ ತೊಗೊಂಡು ತಮ್ಮ ಚಾನಲ್ನಾಗ ಹಾಕೊಂಡಾರ. ನಾನು ಇವತ್ತು ನೋಡಿದೆ ಅದನ್ನ, ನಮ್ಮ ಮೆಸೇಜ್ ಹಾಕೀನಿ, ಡಿಲೀಟ್ ಮಾಡ್ಯಾರ ಅವರು. ಹಾಗಾಗಿ ಹೇಳಕತ್ತೀನಿ ರೀ, ನೀವು ನೋಡ್ರಿ. ಏನು ಇವರು ನಾವು ಕಷ್ಟಪಟ್ಟೆಲ್ಲ ವೀಡಿಯೋಸ್ ಮಾಡಿರ್ತೀವಿ, ಇವ್ರು ತೊಗೊಂಡು ಹಿಂಗೆ ಹಾಕ್ಕೊಂಡ್ಬಿಟ್ರೆ ಮನಸ್ಸಿಗೆ ಭಾಳ ಬೇಜಾರು ಅನ್ನಿಸ್ತೈತಿ ರೀ. ಹಾಗಾಗಿ ಇದನ್ನ ಹೇಳಕತ್ತೀನಿ ಅಷ್ಟೇ. ನೋಡ್ರಿ ನೀವು ಅವ್ರ ಚಾನಲ್ನಾಗ ಒಂದಿಷ್ಟು ನೋಡ್ರಿ, ಹೋಗಿ ಗೊತ್ತಾಗತ್ತೆ ನಿಮಗೂ. ನಂದು ಅತ್ತೆ ಸೊಸೆ ಜಗಳದ್ದು ವೀಡಿಯೋ ತೊಗೊಂಡು ಹಾಕ್ಕೊಂಡಾರಿ, ಹಾಗಾಗಿ ಹೇಳಕತ್ತೀನಿ. ಅದು ನನ್ನ ಚಾನಲ್ ಅಂತೂ ಅಲ್ಲ, ನಂದು ಇರೋದೇ ಇದೊಂದು ಚಾನಲ್ಲು. ಸಪೋರ್ಟ್ ಮಾಡಿರಿ ಅಷ್ಟೇ. ಕತೆನ ಶುರು ಮಾಡ್ತೀನಿ. ಬರ್ರಿ ಅಣ್ಣ, ಇದಾ ನೋಡ್ರಿ ಮನಿ. ಶೋಭಾ ನೋಡು ಮನಿ ಅಚ್ಚುಕಟ್ಟಾಗ ಐತಿ ಅಂತ, ಏನು ಇದಿಲ್ಲ ಮನಿ, ಚಂದ ಐತಿ. ನಾವು ಗೆಲುವು ಮಾಡಿಸಿಲ್ಲ ಆಟ. ಏನು ನಮ್ಮವ್ವ ಸಾಮಾನು ನೀವು ನಿಡಕಂದು ಒಂದು ಕಾಟ ಒಂದು ಹಾಕಿದ್ವಿ. ಯಾರ ಬಂದಾಗ ಹೋದಾಗ ಅದು ನಮ್ಮದು ಹಂಚಿನ ಮನಿ ಅಲ್ಲ, ಇದನ್ನು ಹಂಗೆ ಒಂದು ನಮ್ನಿ ಹಂಚಿಂದ ಹಾಕಿಸಿ ಸಾಮಾನು ಇಡಾಕಂತಂದು ಮಾಡ್ಕೊಂಡಿದ್ದು. ಚಲೋ ಐತಿ ಇರಾಕ. ಇಲ್ಲೇ ಇದೆ ಹಾಲು, ನೀವೇನು ಕಾಟ ಗಿಟ ತೊಗೊಳೋದು ಬ್ಯಾಡ, ತಗೋ ಐತಲ್ಲ ಮಂಚ, ಇಲ್ಲೇ ಚಲೋ ಅನಿಸ್ತೈತಿ. ಸಾಮಾನು ಏನು ಭಾಳ ಇಲ್ಲಲ್ಲ ನಿಮ್ಮವು. ಚಲೋ ಐತಿ ಮನಿ. ಅಣ್ಣ ಪಾಪ ಬಂದು ಎಲ್ಲ ಸ್ವಚ್ಛ ಮಾಡೈತಲ್ಲ, ಕಸ ಧೂಳ ಎಲ್ಲ ಕೊಡ್ವ್ಯಾರಲ್ಲ, ಮನಿ ಸ್ವಚ್ಛ ಕಾಣಿಸಾಕತ್ತೈತಿ. ನೀನು ಸಾಮಾನದ್ದೇ ಚಿಂತೆ ಮಾಡಕ್ಕೆ ಹೋಗ್ಬೇಡ ಏನ. ಇಲ್ಲಿ ಅಡುಗೆ ಮನ್ಯಾಗ ಸಾಮಾನುಗಳೆಲ್ಲ ಅದಾವ. ಅಡುಗೆ ನಾವು ಇಲ್ಲಿ ನಮ್ಮ ಮನ್ಯಾಗ ಭಾಳ ಇದನ್ನು ಮಾಡಂಗಿಲ್ಲಲ್ಲ, ಮಟನ್ ಅದನ್ನ ಮಾಡ್ತಿದ್ದಿಲ್ಲ. ಇಲ್ಲಿರ್ಲಿ ಅಂತಂದು ಇಲ್ಲಿ ಅಷ್ಟು ಸಾಮಾನು ಇಟ್ಟಿದ್ದೆ. ಯಾವಾಗಾರ ಇಲ್ಲೇ ಮಾಡೋಕೆ ಅದಕ್ಕೆ ಬರ್ತೈತಿ ಅಂತಂದು ಅಡುಗೆ ಮನ್ಯಾಗೂ ಎಲ್ಲ ಸಾಮಾನು ಅದಾವು. ಏನು ಯೋಚನೆ ಮಾಡಕ್ಕೆ ಹೋಗ್ಬೇಡ್ರಿ ಏನ. ಈಗ ಏನೇನು ಬೇಕು ತರಕಾರಿ ಕಾಯಿಪಲ್ಲೆ ಎಲ್ಲ ಕೊಡ್ತಾನಂತ ಅಡುಗೆ ಮಾಡೋಕೆ. ಸಂಜಿಕೆಗೆ ಬೇಕಂದ್ರೆ ಒಂದಿಷ್ಟು ದೇವ್ರಿಗೆ ದೀಪ ಹಚ್ಕೊಂಡು ಒಂದಿಷ್ಟು ಹಾಲು ಅದನ್ನ ತೊಗೊಂಬಂದು ಹಾಲು ಕಾಯಿಸ್ಕೊಂಡು ಹಾಲು ಉಕ್ಕಿಸಿ ಅಡುಗೆ ಅದನ್ನ ಮಾಡ್ಕೊ. ನಾನು ಬರ್ತಾನೆ. ಏನಾರ ಬೇಕಂದ್ರೆ ಹೋದ್ರ ಅತ್ಲ ಕಾಣ್ತೈತಲ್ಲ ಕಿಟಕಿ ಅಂತ ಕರೆದ್ರೆ ಸಾಕು, ನಾನು ಬರ್ತಾನಂತ. ಶೋಭಾ ಏನ ನಿನ್ನಿಂದ ಭಾಳ ಉಪಕಾರ ಆತವ. ಈ ಜನ್ಮದಾಗ ನೀನು ಉಪಕಾರ ತೀರ್ಸಕ್ ಆಗಂಗಿಲ್ಲ ನಮ್ಗೆ. ನಿನಗೆ ಆಗ್ಲೇ ಹೇಳೇನಿ, ನಿನ್ನ ತಂಗಿ ಅಂತ ತಿಕ್ಕೋ. ನನ್ನ ಏನು ಉಪಕಾರ ಇಲ್ಲ, ಎಂಥದಿಲ್ಲ. ಗೆಳತಿಯಾಗಿ ಇಷ್ಟ ಮಾಡ್ಲಿಲ್ಲಕ್ರ ಹೆಂಗೆ ಹೇಳು, ಏನಾಗಂಗಿಲ್ಲ. ನೀವು ಸಾಮಾನವನ್ನ ಬಟ್ಟೆಯವನ್ನ ಹೊಂದಿಸ್ಕೊ ಶೋಭಾ. ಬರ್ತಾನಂತ ಮತ್ತೆ ಸಂಜೆ ಮುಂದೆ. ನಾನು ಆಯ್ತು ಲಕ್ಷ್ಮಿ ರೀ. ಅಪ್ಪ ಅವಾಗ ಹೇಳ್ಬೇಕಿತ್ರಿ, ಅವ್ವ ಮತ್ತು ನಾನು ಫೋನ್ ಹಚ್ಚಲಿಲ್ಲಕ್ರ ಸುಮ್ಮನೆ ಚಿಂತೆ ಮಾಡ್ತಾಳೆ. ಮೊದ್ಲ ಹಾರ್ಟಿಂದಂದು ಆಪ್ರೇಷನ್ ಆಗೈತೆ, ಎದಕ್ಕೆ ಬೇಕು ಒಂದು ಫೋನ್ ಹಚ್ಚಿ ಹೇಳ್ರಲ್ಲ. ಇಷ್ಟು ಹಂಗ ಹೇಳೋದು ಬೇಡ. ಮತ್ತು ಸುಮ್ಮನೆ ಎದಿ ಹೊಡೆದಾರು. ಹಿಂಗೆ ಮನೆ ಪನಿ ಬಿಟ್ಟು ಮತ್ತೆ ಇಲ್ಲದವಿ ಅಲ್ಲದವಿ ಅಂದ್ರೆ ಇದನ್ನ ಹೊಡಿತಾರೆ. ಏನು ಇವತ್ತು ಬೇಡ, ನಾಳೆಗಿಳೆ ಹೇಳಾನಂತ ನಿಧಾನ ಸರಿ ಮಾವು ಹೇಳ್ತೇನೆ. ಏನು ನಾವೇನು ಮತ್ತು ಅಲ್ಲಿ ಇಲ್ಲಿ ಅದೇವೇನು ತಿಕ್ಕೊಳಕ್ಕೆ ಹೋಗ್ಬೇಡ್ರಿ, ನಾವು ಮತ್ತು ಮನೆ ಮಾಡ್ಕೊಂಡವಿ ಅಂತಂದು ಒಂದಿಟ್ಟು ಹೊಲಕ್ಕೆ ಹೋಗ್ಬರ್ತಾನೆ. ಆ ಸಿದ್ದಪ್ಪಣ್ಣನ ಹೊಲಕ್ಕೆ ಹೋಗಿ ಏನಾರ ಕೆಲಸ ಐತನ ಕೇಳ್ಕೊಂಡು ಒಂದಿಷ್ಟು ಮಾಡಿ ಎಷ್ಟು ಕೊಡ್ತಾನೆ ನೋಡಿ. ಕಾಯಿಪಲ್ಲೆ, ಸಕ್ಕರೆ ಪುಡಿ, ಚಹಾ ಪುಡಿ, ಅಕ್ಕಿ, ಬ್ಯಾಳಿ, ಅವನು ಈಗೇನು ಬೇಕಲ್ಲ ಸಾರಿಗೆ, ಅನ್ನಕ್ಕಿಡಕ್ಕೆ ಸಾರಿಗೆ ಏನೇನು ಕಾಯಿಪಲ್ಲೆ ಬೇಕು ಅದಷ್ಟು ತೊಗೊಂಬಂದ್ಬಿಡ್ತಾನಂತ. ನೀನು ನೋಡ್ಕೊ, ಸಾಮಾನು ಬಟ್ಟೆ ಎಲ್ಲ ಹೊಂದಿಸ್ಕೊ, ಲಘುನ ಬಂದ್ಬಿಡ್ತಾನೆ. ಮತ್ತು ನೀರ್ಗೀರು ಬೇಕಂದ್ರೆ ತರಕ್ಕೆ ಹೋಗ್ಬೇಡ ಏನು, ನಾನು ಬಂದು ತಂದು ಹಾಕ್ತಾನೆ. ನೋಡ್ತಾನೆ ಕೊಡ ಅವು ಲಕ್ಷ್ಮಿ ಅಂತೇಳಿ ಇಸ್ಕೊಂಡ್ರಾತ. ಮತ್ತು ಹೊಲದಾಗ ಎಲ್ಲರ ದುಡಿಮೆ ಮಾಡಿ ನಾವು ಹೊಸ ತೊಗೊಳಕ್ಕೆ ಬರ್ತೈತಿ ಏನು. ರೀ, ನನ್ನ ಮದುವೆ ಆದಾಗಿಂದ ಎಷ್ಟೆಲ್ಲ ಕಷ್ಟ ನಿಮಗೆ. 10 ಮಂದಿಗೆ ಹೊಲದಾಗ ಬದುಕು ಕೊಡೋರು ನೀವು. ನೀವೇ ಇನ್ನೊಬ್ರು ಹೊಲಕ್ಕೆ ಬದುಕಿಗೆ ಹೋಗ್ಬೇಕು ಅಂದ್ರೆ ಎಷ್ಟೆಲ್ಲ ಕಷ್ಟಪಡ್ಬೇಕಾಗೈತೆ ನೀವು ನನ್ನಿಂದ. ನನಗಂತೂ ಭಾಳ ಬೇಜಾರು ಅನ್ಸಕತ್ತೈತ್ರಿ, ನನ್ನಿಂದನೇ ನಿಮ್ಗೆ ಇಷ್ಟೆಲ್ಲ ಕಷ್ಟ ಅಂತಂದು. ಹುಚ್ಚಿ ಅಂತ ಎಲ್ಲ ಮಾತಾಡ್ತಾರೆ. ಏನು ಇದ್ರಾಗ ಏನೈತಿ, ಗಂಡ ಹೆಂಡತಿ ಅಂದಮೇಲೆ ಇಷ್ಟು ಹಿಂಗ್ಲಕ್ಕೆ ಹೆಂಗೆ ಹೇಳು. ಏನು ನಾ ಏನು ಇದು ಮಾಡ್ತಾನೆ, ಏನು ಹಮಾಲಿ ಮಾಡಕ್ಕೆ ಹೊಂಟಾನೆ. ಹೊಲದ ಕೆಲಸ ಬರೋದ ಕೆಲಸ. ನಮ್ಮ ಹೊಲದಾಗ ಅದನ್ನ ನಾ ಮಾಡ್ತೀನಿ. ಮಂದಿ ಹೊಲದಾಗ ಮಾಡಿದ್ರೆ ಇನ್ನೇನು ರೊಕ್ಕ ಕೊಡ್ತಾರೆ. ಮಂತ್ಯಾನ ಮಾಡಕ್ಕೆ ಮತ್ತೆ ಬೇಕಲ್ವಾ.
ನೀ ಏನು ಯೋಚನೆ ಮಾಡಕ್ಕೆ ಹೋಗ್ಬೇಡ. ಅದನ್ನ ಯೋಚನೆ ಮಾಡ್ಕೊಂತ ಕುಂದ್ರಬೇಡ ಏನು. ಲಘು ಲಘು ಒಂದು ಬಟ್ಟೆ ಎಲ್ಲ ಹೊಂದಿಸಿ ನೋಡು ಅಡ್ಗೆ ಮನ್ಯಾಗ ಒಟ್ಟು ಎಲ್ಲ ಒಲಿ ಪಲಿ ನೋಡಿ ಹೆಂಗದವು. ಸುಕ್ಕು ಕಟ್ಟಿಗೆನಾರ ನಾಳ್ಗೆ ಮಾಡ್ಕೊಬರ್ತಾನೆ ಬೇಕಾರೆ. ಈಗ ನೋಡು ಅದಾವ ಇಲ್ಲ ಏಸಕ್ಕವಸ್ ಸಂಜಿಕೆಗೆ ಬಿಸಿಯಾದ ಅಡುಗೆ ಮಾಡುವಂತೆ ಅಂತ ಒಂದಿಟ್ಟು ಅಡ್ಡಾಗ ಏನು. ನಾ ಅಷ್ಟೊತ್ತಿಗೆ ಹೊಲಕ್ಕೆ ಹೋಗಿ ಲಘುನ ಬಂದ್ಬಿಡ್ತೇನೆ. ಏನಾರ ಬೇಕಂದ್ರೆ ಲಕ್ಷ್ಮೀ ಕರಿ ಬರ್ತಾಳೆ ಅಕ್ಕಿನ. ನಾ ಲಘು ಬರ್ತೇನೆ. ಆತ್ರಿ ಇವರಿಗೆ ನನ್ನಿಂದ ಎಷ್ಟೆಲ್ಲ ಕಷ್ಟ. ಪಾಪ ಅಕ್ಷತಾ ಎಷ್ಟು ಅಳಾಕತ್ತಿದ್ಲು. ನಾವು ಬರಾಮಿಂದ ಅಕ್ಕ ಹೋಗ್ಬೇಡ್ರಿ ನನಗೂ ಇಲ್ಲಿ ಯಾರು ಇಲ್ದಂಗೆ ಕತ್ತಿ ಹಂಗ ಹಿಂಗ ಅಂದ. ಆಮೇಲೆ ಹೇಳ್ತೇನೆ ಲಕ್ಷ್ಮಿಗೆ, ಅಕ್ಷತಾಗ ಹೇಳೊಂಚೂರು ಮನೆಗೆ ಬಾ ಅಂತಂದು. ಎಲ್ಲಿ ಹೋಗ್ಯಾವಿ ಅಂತಂದು ಎಷ್ಟು ಬೇಸರ ಮಾಡ್ಕೊಂಡಾಳ ಏನು. ಬಸವ ಏನು ಮನೆಗೆ ಹೋಗ್ಯಾನ ಇಲ್ಲ. ಹೂವ ಅಡುಗೆ ಮನ್ಯಾಗ ಒಂದು ಎಷ್ಟು ಬಾಂಡೆ ಇಟ್ಟಾಳ ನೋಡು ಲಕ್ಷ್ಮಿ. ಕಂಡಾಬಟ್ಟಿ ಬಾಂಡೆ ಅದ ಬಿಡು. ಅಡುಗೆದೇನು ಚಿಂತಿಲ್ಲ. ಪಾಪ ಆಕಿಗೂ ನಮ್ಮಿಂದ ಎಷ್ಟು ತೊಂದರೆ. ಏನಾತ ಲಗು ಲಗು ಅಷ್ಟು ಅಡುಗೆ ಮನೆ ಎಲ್ಲ ಸ್ವಚ್ಛ ಮಾಡ್ಕೊಂಡು ಒಂದಿಷ್ಟು ಹಾಲು ತೊಗೊಂಬ ಅಂತಂದು ಹೇಳ್ಬೇಕಿತ್ತು ಇವರಿಗೆ. ನೋಡಂತಡಿ ಇಲ್ಲೇ ಲಕ್ಷ್ಮಿ ಅಂತೆಲ್ಲ ಇದ್ರ ಒಂದಿಷ್ಟು ಹಾಲು ಇಸ್ಕೊಂಡು ಒಂದು ಡಬ್ರ್ಯಾಗ ಹಾಲು ಕಾಯಿಸಿ ತೆಗೆದು ಇವ್ರು ಬರೋಷ್ಟೊತ್ತಿಗೆ ಸ್ವಲ್ಪ ಚಾಕ್ ಅದನ್ನ ಇಡ್ತಾನೆ. ಶೋಭಾ, ಲಕ್ಷ್ಮಿ ಪಾಪ ಈಗ ಹೋಗಿದ್ಲು ಮತ್ತೆ ಬಂದನ. ಶೋಭಾ, ಅಡುಗೆ ಮನೆ ಹೆಂಗೈತಿ? ಸಾಮಾನು ಅದಾವನ್ನೆಲ್ಲ ನಿನಗೇನು ಚಿಂತಿಲ್ಲೋದಿಲ್ಲ? ಸಾಮಾನೆಲ್ಲ ಅಕ್ಕವ್ ನಿನಗೆ ಅಡುಗೆ ಮಾಡೋಕ್ಕಾದ? ಹ್ಞೂ ಲಕ್ಷ್ಮಿ, ಭಾಳ ಅದ ಬಿಡು. ಒಂದು ಮಂತ್ಯಾನ ಮಾಡೋ ಅಷ್ಟು ಸಾಮಾನು ಇಟ್ಟಿದ್ದಿ ಇಲ್ಲಿ. ಚಲೋ ಆತು ನನಗೆ. ಒಂದು ಬಾಂಡೆ ಸಾಮಾನು ಇದ್ದಿಲ್ಲ. ಮತ್ತು ಇವರು ನಿಮ್ಮ ಅಣ್ಣನು ಹೊಲಕ್ಕೆ ಹೋದ್ರು. ಏನಾರ ಕೆಲಸ ಇದ್ರೆ ಮಾಡಿ ಒಂದಿಷ್ಟು ಸಾಮಾನು ಕಾಯಿಪಲ್ಲೆ ಅಕ್ಕಿ ಬ್ಯಾಳಿ ಸಕ್ಕರೆ ಪುಡಿ ಚಾ ಮಾಡಕ್ಕೆ ಸಕ್ಕರೆ ಚಾ ಪುಡಿ ಎಲ್ಲ ತೊಗೊಂಡು ಬರ್ತಾನೆ ಅಂತಂದು ಹೋದ್ರು ಅವರು. ಹೌದೇನು? ನಾಳಿಂದ ಹೋಗಕ್ಕೆ ಬರ್ತಿತ್ತು. ಇವತ್ತೊಂದು ದಿವಸ ಆರಾಮಿರ್ಬೇಕಿಲ್ಲ ಅಣ್ಣ. ಇನ್ನು ಬಂದಾರ ಪಾಪ. ಮತ್ತೆ ಹೊಲಕ್ಕೆ ಹೋದ್ರೇನು? ಹೋದ್ರು. ಆತಾತು. ಅದನ್ನ ಎಷ್ಟು ಯೋಚನೆ ಮಾಡಿ ಬ್ಯಾಸರದಾಗಿರ್ತಿದ್ದಿ. ಅದನ್ನ ಬಿಟ್ಟು ಒಂದಿಟ್ಟು ನಕ್ಕೊಂತ ಚಲೋ ಹೊತ್ನಂಗ ಇರು. ಇನ್ನು ಅಣ್ಣಗೂ ಬ್ಯಾಸರಕತಿ. ನೀನು ಹಿಂಗೆ ಬ್ಯಾಸರಿಂದ ಇದ್ರೆ ಇನ್ನು ನಿನಗೇನು ಬೇಕಂದ್ರೆ ನಾನು ಹೋದ್ರು ನಾ ಬರ್ತೇನೆ. ನಾನು ಅದನ್ನ ಮತ್ತೆ ಇನ್ನೊಂದ್ಸರಿ ನನಗೂ ಯಾಕೆ ಮನಸ್ಸು ತಡಿಲಿಲ್ಲ. ಅಡುಗೆ ಮನೆ ಹೆಂಗೆ ಅದಾವ ಎಲ್ಲ ಸಾಮಾನು ಮತ್ತೆ ನೋಡಂತಡಿ ಅಂತಂದು ಬನ್ನಿ. ನಿನಗೆಲ್ಲ ಸಾಮಾನು ಅಕ್ಕವಿಲ್ಲ? ಮತ್ತೇನಾರ ಡಬರಿ ಚಾ ಮಾಡಕ್ಕೆ ಅದಕ್ಕೆ ಏನಾರು ಬೇಕಂದ್ರೆ ಕೇಳು. ಕೊಡ್ತಾನೆ ನಾನು. ಲಕ್ಷ್ಮಿ, ನಾನು ನಿನಗೆ ಹೇಳ್ಬೇಕಂದೆ. ಅಕ್ಷತಾ ಮತ್ತೆ ಬಂದ್ಲಂದ್ರೆ ಹೇಳು. ಏನು ಇಲ್ಲೇ ಅದಾವಿ ನಿಮ್ಮ ಮನೆಯಿಂದ ಆಕಿನ ಬಾನ್. ಪಾಪ ಇಷ್ಟು ಮನ್ಸಿಗೆ ಬೇಸರ ಮಾಡ್ಕೊಂಡಾಳ ಏನು, ಎಲ್ಲಿ ಹೋಗೇವಿ ಏನು ಅಂತಂದು ಒಂದಿಷ್ಟು ಆಕಿಗೆ ಹೇಳ್ಬಿಡ. ಹೇಳ್ತಾನೆ. ಚಾ ಮಾಡಕ್ಕೆ ಹಾಲನ್ನು ಕೊಡ್ತಾನೆ ತಡಿ. ಹಾಲನ್ನು ಕೊಡು. ಒಂದು ಡಬ್ರ್ಯಾಗ ಹಾಲು ಕಾಯಿಸಿ ಉಕ್ಕಿಸಿ ಆಮೇಲೆ ಬೇಕಂದ್ರೆ ಇವ್ರು ಬಂದ್ಮ್ಯಾಗ ಒಂದು ಸ್ವಲ್ಪ ಚಾ ಮಾಡ್ಕೊಂಡು ಕುಡಿದು ಅಡುಗೆ ಮಾಡ್ತಾನಂತ. ಆತು. ಅಷ್ಟು ಅರ್ಬಿನೆಲ್ಲ ತೆಗೆದಿಟ್ಟು ನೋಡ್ತೇನೆ. ಒಂದಿಟ್ಟು ಅಡ್ಡಾಗಿ ಇವ್ರು ಬರೋ ಹೊತ್ತಿನಾಗ ಆಕಿ ಹಾಲು ಕೊಡ್ಲೆ. ಹಾಲು ಅದನ್ನ ಕಾಯಿಸಿ ಒಂದಿಟ್ಟು ಅಡ್ಡಕ್ಕನಿ. ಇವರು ಮತ್ತೆ ಬರೋ ಮುಂದೆ ಕಾಯಿಪಲ್ಲೆ ಅದನ್ನೆಲ್ಲ ತೊಗೊಂಬರ್ತಾನೆ ಅಂದಾರ. ಅವ್ರು ಬಂದ್ಮೇಲೆ ಅಡುಗೆ ಮಾಡ್ತಾನಂತ. ಆ ಕಡೆ ಎಲ್ಲ ಚಂದಂಗಿ ತೆಗಿ ಏನ. ನೀರು ನಿಂತ್ರ ತೆಂಗಿ ಗಿಡಕ್ಕೆ ಹೊಡ್ತು ಬೀಳ್ತದಪ್ಪ ಏನ. ಕಾಯಿ ಚಲೋ ತಂಗೆ ಬಿಡಂಗಿಲ್ಲ. ಭಾಳ ನೀರು ಆಗಬಾರ್ದು. ಎಷ್ಟು ಬೇಕಷ್ಟು ನೀರು ಬಿಡು. ಮತ್ತು ಮಳೆ ಬಂದ್ರೆ ನಿಂದ್ರಬಾರ್ದು ನೀರು ನೋಡೋಟ್ಟು ಏನು. ಅದಕ್ಕೆ ಒಟ್ಟು ತೆಂಗಿನ ಗಿಡಕ್ಕೆ ಅಗಲ್ ಮಾಡಿ ಒಟ್ಟು ಪೈಪ್ ಹಚ್ಚಿ ನೀರು ಬಿಟ್ಬಿಡು. ಹ್ಞೂ ರೀ ಗೌಡ್ರ. ಆಮೇಲೆ ನಾಳಿಂದ ಇನ್ನಿಬ್ರನ್ನ ಮತ್ತೆ ಬರಕ್ಕೆ ಹೇಳಿದ್ರಿ. ಅವ್ರನ್ನ ಯಾರನ್ನಾರ ಕರೀಲೇನ್ರಿ? ಹ್ಞೂನಪ್ಪ, ಹುಡುಕ್ಬಿಡು ಯಾರನ್ನಾರ. ಅತ್ಲಾಗ ಆ ಕಡೆ ತೆಂಗಿನ ಗಿಡ ಅದಾವಲ್ಲ ಅಲ್ಲಿ ಒಂದಿಟ್ಟು ಸ್ವಚ್ಛ ಮಾಡ್ಬೇಕು. ಭಾಳ ಕಳೆ ಬಂದ್ಬಿಟ್ಟತಿ ನೋಡು. ಎಣ್ಣಾಳು ಸಿಕ್ಕರೆ ಎಣ್ಣಾಳು, ಗಡ್ಡಾಳು ಸಿಕ್ಕರೆ ಗಂಡಾಳು. ಒಟ್ಟು ಕರಿ ನಾಳೆ ಒಂದಿಬ್ರನ್ನ. ಹ್ಞೂ ರೀ. ಅಲ್ಲೇ ಸೌಕಾಸ ಮುಂದೆ ಮತ್ತೆ ಹೋಗ್ಬೇಡ. ಯಾರಿಗೀರು ಬಿದ್ದಿ. ಗೌಡ್ರು ಇಲ್ಲೇ ಅದಾರ. ಹೋಗಿ ಕೇಳ್ತಂತಡಿ ಏನಾರ ಮತ್ತೆ ಕೆಲ್ಸದ್ರ ಕೊಡ್ತಾರ. ಗೌಡ್ರ ಪರ್ಸು ನೀ ಏನಪ್ಪ? ಅಯ್ಯೋ ಭಾಳ ದಿವಸಕ್ಕೆ ಸಿಕ್ಕಿದೆ ಬಿಡ ಪರ್ಸು. ಏನಪ್ಪ ಆರಾಮ? ಹ್ಞೂ ರೀ ಗೌಡ್ರ ಆರಾಮದ ನೋಡ್ರಿ. ನೀವು ರೀ? ಹ್ಞೂ ಆರಾಮಪ್ಪ. ಮತ್ತು ಏನಂಗ ಇವತ್ತು ಜೋರು ಆಗೈತಲ್ಲ ತೆಂಗಿನಕಾಯ್ದು ವ್ಯಾಪಾರ. ಗಾಡಿ 2 ಗಾಡಿ ಹೋದ್ವು ನಿಮ್ಮ ಹೊಲದಿಂದ? ಹೌದ್ರಿ. ಹೌದ್ರಿ ಅಂತ ನನ್ನ ಕೇಳ್ತೀಯಲ್ಲೋ. ನಿಮ್ಮ ಹೊಲದಿಂದ 2 ಗಾಡಿ ಹೋಗ್ಯಾವು. ನಮ್ಮ ಹೊಲ್ದಾಗ ಇವತ್ತು ಆಸಿದ್ದಲ್ಲಪ್ಪ. ಒಂದು ಗಾಡಿನ ಆಗಲಿಲ್ಲ ಬಿಡು ನಮ್ದು ಲೋಡ್. ನಿಮ್ಮ ಹೊಲದಿಂದನೂ 2 ಗಾಡಿ ಹೋದ್ವು ಬಿಡು ಇವತ್ತು. ರಗಡಾಗ್ಯಾವ ಹಂಗಾರ ತೆಂಗಿನಕಾಯಿ. ಈ ವರ್ಷ ಭಾರಿ ವ್ಯಾಪಾರ ಆಗೈತೆ ನಿಮ್ದು. ಹ್ಞೂ ರೀ. ನಾನು ಬಂದು ವಿಚಾರನ ಬೇರೆ ಐತ್ರಿ ಗೌಡ್ರ. ಯಾಕೆ ಒಳ್ಳೆ ಇತ್ಲಾಗ ಬಂದ್ಬಿಟ್ಟಿದ್ದಿ. ದುಡಿಮೆನ ಜೋರು ಐತಿ. ಕಣ್ಣಿಗೆ ಕಾಣಂಗಿಲ್ಲ ನೀನು. ಹಂಗೇನಿಲ್ರಿ. ನಮ್ಮ ತಮ್ಮ ಎಲ್ಲ ನೋಡ್ಕೊತಾನ್ರಿ. ಅವನ ಮೇಲೆ ಬಿಟ್ಬಿಟ್ಟಾನ ಈಗ. ನಾ ಏನು ಭಾಳ ಹೋಗಿರಲ್ರಿ. ಅವನ ನೋಡ್ಕೊಂಡಿರ್ತಾನೆ. ಹೌದೇನು? ಓದಿದ್ದ ಏನೋ ದುಡಿಮೆ ಮಾಡ್ತಾನ ಅಂತಂದು ಅಂದಿದ್ದಿ. ಇಲ್ರಿ, ಅವನು ಈಗಲೇ ಹೊಲ ಮಾಡಕತ್ತಿ ತಿಂಗಳಾತ್ರಿ. ಅವನು ಈಗ ಇಲ್ಲಣ್ಣ ನಾ ಏನು ಮಾಡಕ್ಕೆ ಅಲ್ಲೇ ನಾನು ಮತ್ತೆ ಹೊಲನ ಮಾಡ್ತೇನೆ ಅಂದು ಮಾಡಕತ್ತಾನ್ರಿ.
ಹೆಂಗ ಬಿಡಪ್ಪ ಅಣ್ಣ ತಮ್ಮ ಚಲೋತ್ ನಂಗೆ ಹೊಂದ್ಕೊಂಡು ಉಳ್ಕೊಂಡು ಹೊಂಟಿರಲ್ಲ ಹಾಂ ಏನ ಕೆಲಸ ಮಾಡ್ಸಕತ್ತೀರ್ರಿ ಹ್ಞೂನಪ್ಪ ಅದು ಒಂದಿಟ್ಟು ನೀರು ಮೊನ್ನೆ ಮಳೆ ಹೊಡಿತಲ್ಲ ಜಗ್ಗ ನೀರು ನಿಂತದ್ವಾ ಅದಕ್ಕೆ ಓಸು ನೀರು ಅದನ್ನ ಹೊರಗೆ ಮಾಡಕ್ಕೆ ಮತ್ತೆ ಗಿಡಗಳಿಗೆ ಹೊಡೆದು ಬಿಡಬಾರ್ದಲ್ಲ ಅದಕ್ಕೆ ಮಾಡಾಕತ್ತದ ನೋಡಾಕತ್ತಿದ್ ನಾನು ಮತ್ತೇನಪ್ಪ ಸಮಾಚಾರ ಪರ್ಸು ಏನಿಲ್ರಿ ಗೌಡ್ರ ನನಗೆ ಒಂದು ಕೆಲಸ ಬೇಕಾಗಿತ್ತು ರೀ ಏನಾರ ಏನೋ ಪರ್ಸು ಹಾಂ ಯಾಕೆ ಬಾರಿ ನಕಲಿ ಮಾಡ್ತಿ ಬಿಡಪ್ಪ ನೀನ ಬೇಕಾದಟ್ ಹೊಲಗಳು ಮಾಡೋನು ಕೆಲಸ ಬೇಕಾಗಿತ್ತಂತೀಯಲ್ಲ ಯಾಕೆ ಏನು ನಕ್ಷೆಟಿಗೆ ಮಾಡಾಕತ್ತೀಯ ಏನು ಹಂಗಲ್ರಿ ಗೌಡ್ರ ನಾನು ನಿಜವಾಗ್ಲೂ ಕೇಳಾಕತ್ತೇನ್ರಿ ಕೆಲಸ ಬೇಕತ್ರಿ ನನಗೆ ಯಾಕಪ್ಪ ಏನಾತು ಏನಿಲ್ರಿ ಗೌಡ್ರ ಈಗ ನಾನು ಹೊರಗೆ ಬಂದ್ಬಿಟ್ಟನ್ರಿ ಮನೆ ಬಿಟ್ಟು ಹಂಗಾಗಿ ಹೊಲ ಏನು ನಾನು ಇದು ಮಾಡಿಲ್ರಿ ಬ್ಯಾಡ ಅಂತಾನೆ ಎಲ್ಲ ಬಿಟ್ಟು ಬಂದಾನೀಗ ನನ್ನ ಹೆಂಡ್ತಿ ನೋಡಿದ್ರೆ ಗರ್ಭಿಣಿ ಅದಾಳ್ರಿ ಮನೆಗೆ ಮತ್ತು ಬೇಕಲ್ರಿ ಈಗ ಎಲ್ಲಾರ ದುಡಿದ್ರ ರೊಕ್ಕ ಕೈಯಾಗ ಹಾಗಾಗಿ ಮತ್ತು ಏನಾರ ಕೆಲಸ ಅವ್ರು ಇವ್ರಂತೆಲ್ಲ ಏನು ಕೇಳೋದು ಗೊತ್ತದಾರ ಅದಿರಲ್ರಿ ಹಂಗಾಗಿ ನಿಮ್ಮಂತೆಲೆ ಬಂದೆ ಏನಾರ ಇದ್ರೆ ಕೆಲಸ ಕೊಡ್ರಿ ನನಗೆ ಮಾಡಿದೆ ನಾನು ನೋಡಿರಲ್ರಿ ನಮ್ಮದು ಹೊಲದಾಗೆಲ್ಲ ನಾನು ಇಷ್ಟು ಕೆಲಸ ಮಾಡ್ತಿದ್ನಿ ಎಲ್ಲ ಮಾಡ್ತೇನೆ ರೀ ನನಗೂ ತೆಂಗಿನಕಾಯಿ ಹೊಲದಾಗ ನಮಗೂ ಎಲ್ಲ ರೂಢಿ ಐತಲ್ರಿ ಹಂಗಾಗಿ ಕೇಳೋಣ ಅಂತಂದು ಬಂದ್ನಿ ಯಾಕಪ್ಪ ಏನಾತಂತದು ಏನಿಲ್ರಿ ಮನ್ಯಾಗಿನವ ಸಣ್ಣ ಪುಟ್ಟ ಜಗಳಗಳು ಇರ್ತಾವಲ್ರಿ ಹಂಗಾಗಿ ಅಯ್ಯೋ ಶಿವನ ಹಿಂಗೆ ಯಾಕೆ ಮಾಡ್ಕೊಂಡೆ ಪರ್ಸು ನೀನು ಬೇಕಾದಟ್ಟು ಹೊಲ ಆಸ್ತಿವಂತಪ್ಪ ನೀನು ಹಿಂಗೆ ಮಾಡ್ಕೊಂಡು ಸರಿ ಅನ್ಸವಲ್ದಪ್ಪ ನನಗಂತ್ರನು ಬಂದಿದ್ದಿ ನೀನು ನಿನಗಿಲ್ಲ ಅನ್ನೋಕ್ಕೂ ಆಗಂಗಿಲ್ಲ ನನಗೆ ಅದ್ರಾಗೂ ನಿನ್ನಂತೇಳಿ ನನ್ನ ಹೊಲದ ಕೆಲಸ ಮಾಡಿಸ್ಕೊಳಕ್ಕೂ ಮನಸ್ಸಿಗೆ ಭಾಳ ಕಿರಿಕಿರಿ ಅನ್ನಿಸ್ತದಪ್ಪ ಹ್ಯಾಂಗೇನು ತಿಳ್ಕೊಳಕ್ಕೆ ಹೋಗ್ಬೇಡ್ರಿ ನೀವು ಏನು ನಮ್ಮದು ಹೊಲ ಅಂತ ತಿಳ್ಕೊಂಡ ಮಾಡ್ತಾನೆ ರೀ ನೀವೇನೇ ಚಿಂತೆ ಮಾಡಬೇಡ್ರಿ ಕೆಲಸ ಒಂದು ಕೊಟ್ರೆ ನನಗೆ ಪುಣ್ಯ ಬರ್ತದೆ ನೋಡ್ರಿ ನಿಮಗೆ ಏನಪ್ಪ ಮಾಡ್ಕೊಂಡು ಹೋಗಿ ಆತ್ರಿ ಗೌಡ್ರ ಭಾಳ ಉಪಕಾರ ಆತ್ರಿ ನಿಮ್ಮಿಂದ ನನಗೆ ನಿಮ್ಮ ಋಣನ ಯಾವಾಗೂ ಮರೆಯಂಗಿಲ್ಲ ರೀ ಗೌಡ್ರ ನಾನು ಅದು ದೊಡ್ಡ ಮಾತು ಬೇಡ ಪರ್ಸು ನಿನಗೆ ಇಲ್ಲ ಅನ್ನೋಕ್ಕೂ ಮನಸ್ಸಿಲ್ಲ ನಿನ್ನಂತೇಳಿ ಕೆಲಸ ಮಾಡಿಸ್ಕೊಳಕ್ಕೂ ಮನಸ್ಸಿಲ್ಲ ನನಗೆ ಭಾಳ ಅನಿವಾರ್ಯ ಐತಿ ಅನ್ನಕತಿ ಮಾಡಪ್ಪ ಮಾಡ್ಕೊಂಡು ಹೋಗು ಹ್ಞೂ ರೀ ಗೌಡ್ರ ಏನೈತಪ್ಪ ಕೆಲಸ ಮಾಡೋದು ಅಣ್ಣಾರ ಅದ ತೆಂಗಿನ ಗಿಡದಾಗ ಒಂದಿಟ್ಟು ನೀರು ನಿಂದಿರ್ತಾವಲ್ರಿ ಸುತ್ತಲೂ ಒಂದಿಟ್ಟು ಇದನ್ನ ಚಲಕಿ ತಗೊಂಡು ಇದನ್ನ ಮಾಡ್ಬೇಕ್ರಿ ನೀರು ಚಲೋತ್ನಾಗ ನಿಂದ್ರಾಕ ಆಮೇಲೆ ಭಾಳ ನಿಂದಿರಬಾರ್ದ್ರಿ ಸ್ವಲ್ಪ ನೀರು ಹರಿಯಂಗೆ ಮಾಡ್ಕೊಂಡು ಇದು ಮಾಡ್ಬೇಕು ನೋಡ್ರಿ ಅಣ್ಣಾರ ಆಯ್ತು ಅತ್ಲ ಮಾಡ್ತಾನೆ ತಗೋ ನಾನು